ಆಂಧ್ರದಲ್ಲಿ ಚಲಿಸ್ತಾ ಇದ್ದ ಬಸ್ ಒಂದು ಅಗ್ನಿ ಅನಾಹುತಕ್ಕೆ ತುತ್ತಾಗಿರೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಸ್ ಅಗ್ನಿ ಅವಘಡಕ್ಕೆ ತುತ್ತಾಗ್ತಾ ಇದ್ದ ಹಾಗೆ ಅದರೊಳಗಿದ್ದಂತಹ 12 ಜನರಿಗೆ ಗಾಯಗಳಾಗಿರೋದರ ಮಾಹಿತಿ ಸಿಗ್ತಾ ಇದೆ. ಗಾಯಾಳುಗಳಿಗೆ ಕರ್ನೂಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಬಸ್ನಲ್ಲಿ 30ಕ್ಕೂ ಹೆಚ್ಚು ಮಂದಿ ಪ್ರಯಾಣಿಕರಿದ್ದ ಬಗ್ಗೆ ಮಾಹಿತಿ ಇದೆ. ಮುಂಜಾನೆ 3 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಬಸ್ನ ಗಾಜನ್ನು ಒಡೆದು ಕೆಲ ಪ್ರಯಾಣಿಕರು ಹೊರಗೆ ಬಂದಿದ್ದಾರೆ. ಘಟನಾ ಸ್ಥಳಕ್ಕೆ ಕರ್ನೂಲು ಎಸ್ಪಿ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಟೋಟಲ್ ಆಗಿ ಒಂದು 12 ಜನರಿಗೆ ಗಾಯಗಳಾಗಿದೆಯಂತೆ. ಉಳಿದವರಲ್ಲಿ ಏನಾದರೂ ಸಾವು ನೋವು ಸಂಭವಿಸಿದೆಯಾ ಗೊತ್ತಿಲ್ಲ. ಬಟ್ ಅಗ್ನಿಯ ಕೆನ್ನಾಲಿಗೆ ಯಾವ ರೀತಿ ಇಡೀ ಬಸ್ಸನ್ನು ಚಾಚಿಕೊಂಡಿದೆ ಅಂತ, ಬಸ್ ಒಳಗಿದ್ದಂತಹ ವಸ್ತು ಹಾಗೂ ಬಸ್ ಎರಡೂ ಸಂಪೂರ್ಣವಾಗಿ ಕೆಲವೇ ಕ್ಷಣಗಳಲ್ಲಿ ಸುಟ್ಟು ಕರಕಲಾಗಿರೋದ್ರ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಸ್ಪಾಟಿಗೆ ಅಗ್ನಿಶಾಮಕ ಸಿಬ್ಬಂದಿಗಳು ಬರೋಷ್ಟೊತ್ತಿಗೆ ಕಂಪ್ಲೀಟಾಗಿ ಬಸ್ನ ಹೊರಭಾಗ ಏನಿತ್ತು ಅದು ಬೆಂಕಿಯಲ್ಲಿ ಬೆಂದು ಹೋಗಿತ್ತು. ಪ್ರಯಾಣಿಕರಿಗೆ ಇನ್ನೂ ಕೆಲವರಿಗಂತೂ ಅದನ್ನು ಡೈಜೆಸ್ಟು ಮಾಡ್ಕೊಳ್ಳೋಕ್ಕಾಗಿಲ್ಲ. ಕೆಲವೇ ಹೊತ್ತಿನ ತನಕ ಸರಿಯಾಗಿದ್ದಂತಹ ಬಸ್ಸು ಹಿಂಗೆ ಹೈವೇನಲ್ಲಿ ಹೊತ್ತು ಉರಿಯುತ್ತೆ ಅಂದರೆ ಬಸ್ಸಿನ ಸೇಫ್ಟಿ ಬಗ್ಗೆ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಆಮೇಲೆ ಎರಡನೇದು ಬಸ್ ಮೇಂಟೆನೆನ್ಸ್ ಆಗಿತ್ತಾ, ಒಂದು ಬೈಕಿಗೆ ಡಿಕ್ಕಿ ಹೊಡೆದ ತಕ್ಷಣ ಯಾವ ಭಾಗದಲ್ಲಿ ಹಾಗಾದರೆ ಫಸ್ಟು ಬೆಂಕಿ ಕಾಣಿಸ್ಕೊಳ್ತು, ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬೆಂಕಿಯ ಕೆನ್ನಾಲಿಗೆ ಆವರಿಸ್ಕೊಂಡಿರೋದನ್ನು ನೋಡಿದ್ರೆ ಒಳಗಡೆ ಅಕಸ್ಮಾತ್ ಜನ ಇದ್ದಿದ್ರೆ ಅವ್ರ ಪರಿಸ್ಥಿತಿಗಳು ಏನಿರ್ತಿತ್ತು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಕೂಡ ಭಯ ಆಗುತ್ತೆ. ಬಟ್ ಮೇಲಿಂದ ಮೇಲೆ ಖಾಸಗಿ ಬಸ್ಗಳು ಈ ರೀತಿ ಅಪಘಾತಕ್ಕೆ ತುತ್ತಾಗ್ತಾ ಇರೋದು ಆಘಾತಕಾರಿ ವಿಚಾರ. ಮೊನ್ನೆ ಅಷ್ಟೇ ದೀಪಾವಳಿ ಹಬ್ಬದ ಟೈಮ್ನಲ್ಲಿ ಇದೇ ಅನಂತಪುರ ಕ್ರಾಸ್ ಹತ್ರ ಬರ್ತಾ ಇದ್ದ ಹಾಗೆ ನಮ್ಮ ಕರ್ನಾಟಕದ ಜನ ಇದ್ದಂತಹ ಬಸ್ ಕೂಡ ಹೀಗೆ ಅಗ್ನಿಯ ಅವಘಡಕ್ಕೆ ತುತ್ತಾಗಿತ್ತು. ಟೈರ್ ಬ್ಲಾಸ್ಟು, ಆಮೇಲೆ AC ಬಸ್ ಬೇರೆ. ಇಲ್ಲಿ ಗಾಜು ಹೊಡಿಯೋಕ್ಕಾದರೂ ಆಪ್ಷನ್ ಇತ್ತು, ಅಲ್ಲಿ ಅದೂ ಆಗಿರಲಿಲ್ಲ. ಫೈರ್ ಎಸ್ಟಿಂಗ್ವಿಷರ್ ಇರಲಿಲ್ಲ.